ನಮಸ್ಕಾರ, ನಾನು ನಿಮ್ಮ ಲಕ್ಕಿಲಿ ಯಶ್. ಗೈಸ್, ಇವಾಗ ನೀವು ಯೂಟ್ಯೂಬ್ ಚಾನಲ್ನ ನೀವು ನೋಡಿರ್ತೀರಾ. ಎಕ್ಸಾಂಪಲ್, ಇವಾಗ ನನ್ನ ಚಾನಲ್ನ ನೀವು ನೋಡ್ತಾ ಇದ್ದೀರಾ. ಸೊ ಈ ಥರ ನೀವು ಕೂಡ ಒಂದು ಹೊಸ ಚಾನಲ್ನ ಓಪನ್ ಮಾಡಿ ನಿಮ್ಮ ಒಂದು ಚಾನಲ್ ಒಳಗಡೆ ನೀವು ವೀಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡ್ಬೋದು. ಆಯಿತಾ? ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ನೀವು ಕೂಡ ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡ್ಬೋದು. ಅದನ್ನು ಮಾಡಬೇಕು ಅಂತಂದರೆ ಫಸ್ಟು ನೀವು ಹೊಸ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೋಬೇಕು. ಆಯಿತಾ? ಸೊ ಈಗ 2024 ಶುರು ಆಗಿದೆ. ಈಗ ಯಾರ್ಯಾರೆಲ್ಲ ಹೊಸ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಈ ಒಂದು ವಿಡಿಯೋನ ಫುಲ್ಲು ಕೊನೆ ತನಕ ನೋಡಿ. ಖಂಡಿತವಾಗ್ಲೂ ಹೊಸ ಒಂದು ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೀಟಾಗಿ ಅರ್ಥ ಮಾಡ್ಕೊಳ್ತೀರಾ. ಚಾನಲ್ನ ಕ್ರಿಯೇಟ್ ಮಾಡೋದು ಸುಲಭನೇ, ಬಟ್ ಅದರಲ್ಲಿ ಕೆಲವೊಂದಷ್ಟು ಸ್ಟೆಪ್ಸ್ಗಳಿದೆ. ಕ್ರಿಯೇಟ್ ಮಾಡ್ತಾ ನೀವು ಅದನ್ನು ಮಾಡಬೇಕು. ಆವಾಗಲೇ ನಿಮ್ಮ ಚಾನಲ್ಲು 100% ನೀಟಾಗಿ ಓಪನ್ ಆಗೋದು. ಆಯಿತಾ? ಇವಾಗ ನಾನು ನನ್ನ ಫೋನಲ್ಲಿ ಒಂದು ಹೊಸ ಚಾನಲ್ನೇ ಓಪನ್ ಮಾಡಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಆಯಿತಾ? ಈ ಒಂದು ಫೋನಲ್ಲಿ. ಓಕೆ, ಸೊ ನೀವು ಚಾನಲ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ರೆ ವಿಡಿಯೋನ ಫುಲ್ಲು ನೋಡಿ, ಸ್ಟೆಪ್ ಬೈ ಸ್ಟೆಪ್ ನೋಡಿ, ನೀಟಾಗಿ ಅರ್ಥ ಆಗುತ್ತೆ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ರೆ ಅವರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಹೆಲ್ಪ್ ಆಗ್ಬೋದು. ಓಕೆ, ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಂಡಿದ್ದೀನಿ. ನಾನು ಏನನ್ನು ಮಾಡ್ತೀನಿ ಅದನ್ನು ನೀವು ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಮೊದಲನೇದಾಗಿ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಒಂದು ಜಿಮೇಲ್ ಅಕೌಂಟ್ ನಿಮ್ಮ ಹತ್ರ ಇರಬೇಕು. ನಿಮ್ಮ ಹತ್ರ ಜಿಮೇಲ್ ಅಕೌಂಟ್ ಇದ್ದರೆ ನೀವು ಆರಾಮಾಗಿ ಯೂಟ್ಯೂಬ್ ಚಾನಲ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ಇವಾಗ ನಿಮ್ಮ ಹತ್ರ ಜಿಮೇಲ್ ಅಕೌಂಟ್ ಇಲ್ಲ ಅಂತ ಅಂದ್ಕೊಳ್ಳಿ. ಸೊ ಜಿಮೇಲ್ ಅಕೌಂಟ್ನು ಕೂಡ ಕ್ರಿಯೇಟ್ ಮಾಡಿ ಒಂದು ಹೊಸ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿರೋರಿಗೆ. ಸೊ ಇವಾಗ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ನಾನು ನಿಮಗೆ ತೋರಿಸ್ತೀನಿ. ಸೊ ಜಿಮೇಲ್ ಅಕೌಂಟ್ ಇದ್ದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಅದಕ್ಕೋಸ್ಕರ ನೀವು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನನ್ನ ಫೋನಲ್ಲಿ ಯೂಟ್ಯೂಬ್ ಆ್ಯಪ್ ಇದೆ. ಸೊ ಇದು ಎಲ್ಲರೂ ಫೋನಲ್ಲೂ ಕೂಡ ಇರುತ್ತೆ. ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಕೆಳಗಡೆ ಓಮು, ಶಾರ್ಟ್ಸು ಮತ್ತು ಸಬ್ಸ್ಕ್ರಿಪ್ಷನ್ನು ಮತ್ತು ಯು ಅಂತ ಇರುತ್ತೆ. ನೀವು ಇಲ್ಲಿ ಯು ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಆಯಿತಾ? ಸೊ ಇಲ್ಲಿ ನಿಮಗೆ ಸೈನ್ ಇನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಆ್ಯಡ್ ಅಕೌಂಟ್ ಅಂತ ಬರುತ್ತೆ. ಆ್ಯಡ್ ಅಕೌಂಟ್ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಸೊ ನಿಮಗೆ ಚೆಕಿಂಗ್ ಇನ್ಫೋ ಅಂತ ಬರುತ್ತೆ. ಸೊ ಇಲ್ಲಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಆಯಿತಾ? ಸೊ ನಿಮ್ಮ ಹತ್ರ ಏನಾದರೂ ಇಮೇಲ್ ಐ ಡಿ ಆಲ್ರೆಡಿ ಇತ್ತು ಅಂತಂದರೆ ಆ ಒಂದು ಇಮೇಲ್ ಐ ಡಿಲೇ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಇಮೇಲ್ ಐ ಡಿನ ಇಲ್ಲಿ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ, ಪಾಸ್ವರ್ಡ್ನ ಎಂಟರ್ ಮಾಡಿ, ಅಷ್ಟೇ ನಿಮ್ಮ ಚಾನಲ್ ಬರುತ್ತೆ. ಆಯಿತಾ? ಸೊ ಹಾಗೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಇನ್ ಕೇಸ್ ನಿಮ್ಮ ಹತ್ರ ನನ್ನ ಹತ್ರ ಜಿಮೇಲ್ ಐ ಡಿನೂ ಕೂಡ ಇಲ್ಲ, ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ ಇವಾಗ ನಾನು ಹೊಸ್ದಾಗಿ ಶುರು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಹೊಸ ಒಂದು ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಆ ಒಂದು ಜಿಮೇಲ್ ಐ ಡಿಲಿ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂದ್ಕೊಂಡಿರೋರು ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಫಸ್ಟ್ ನೇಮು ಮತ್ತು ಸರ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನು ನೇಮ್ ಇಟ್ಕೋಬೇಕು ಅಂತಿದ್ರೆ ಆ ಒಂದು ನೇಮ್ನ ಎಂಟರ್ ಮಾಡ್ಕೊಳ್ಳಿ. ಈಗ ನಾನು ನಿಮಗೆ ಸುಮ್ಮನೆ ಒಂದು ಡಮ್ಮಿ ಅಕೌಂಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇರೋದು. ಅದಕ್ಕೋಸ್ಕರ ಸುಮ್ಮನೆ ನಾನೇನೋ ಇಲ್ಲಿ ಟೈಪ್ ಮಾಡ್ಕೊಳ್ತೀನಿ. ಆಯಿತಾ? ಸೊ ರಾಕಿ ಅಂತಲೇ ಟೈಪ್ ಮಾಡ್ತೀನಿ. ರಾಕಿ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಸೊ ರಾಕಿ ಲಿಕೇಶ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಆಯಿತಾ? ಸೊ ಈಗ ನೇಮನ್ನು ಸೆಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಸೊ ಈ ಥರ ಅದಾದಮೇಲೆ ನೀವು ಬೇಸಿಕ್ ಇನ್ಫೋ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಎಲ್ಲವೂ ಕೂಡ ಡೀಟೇಲ್ಸ್ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಸೊ ನೀವು ಹುಟ್ಟಿದ ದಿನಾಂಕ ಹಾಕ್ಕೊಳ್ಳಿ, ಮಂತ್ ಹಾಕ್ಕೊಳ್ಳಿ, ಸೊ ಇಯರ್ನ ಹಾಕ್ಕೊಳ್ಳಿ. ಸೊ ನಾನು ಯಾವುದೋ ಸುಮ್ಮನೆ ಏನೋ ಒಂದು ಹೊಡಿತಾ ಇದ್ದೀನಿ. ಸೊ ನೀವು ಕರೆಕ್ಟಾಗಿ ನಿಮ್ಮ ಒಂದು ಏಜ್ ಏನಿದೆ ಅದನ್ನು ಹಾಕೋಬೇಕಾಗುತ್ತೆ. ಆಮೇಲೆ ಜೆಂಡರು ನೀವು ಮೇಲ ಫಿಮೇಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಸೊ ಈಗ ನಿಮ್ಮ ಒಂದು ಇಮೇಲ್ ಐ ಡಿ ಏನಿರಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ನನಗಿಲ್ಲಿ rockylikesh@gmail.com ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಇದು ನನ್ನ ಒಂದು ಇಮೇಲ್ ಐ ಡಿ ಆಗುತ್ತೆ. ಆಯಿತಾ? ಸೊ ಅದಾದಮೇಲೆ ನೀವು ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕು. ನಿಮ್ಗೆ ಇಷ್ಟವಾಗಿರುವಂಥ ಪಾಸ್ವರ್ಡ್ನ ಸೆಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಪಾಸ್ವರ್ಡ್ ಇಟ್ಟಿದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಎಸ್ ಐ ಆಮ್ ಇನ್ ಕೊಡಿ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ಕೆಳಗೆ ಬಂದು ಐ ಅಗ್ರಿನ ಕೊಡಿ. ಓಕೆ, ಸೊ ಇದಿಷ್ಟನ್ನು ನೀವು ಮಾಡ್ತು ಅಂತಂದರೆ ನಿಮ್ಮ ಒಂದು ಜಿಮೇಲ್ ಅಕೌಂಟು ಕ್ರಿಯೇಟ್ ಆಯಿತು. ಅರ್ಥ ಆಯಿತಾ? ಸೊ ಈಗ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಗಿದೆ. ಜಿಮೇಲ್ ಈ ಥರ ಬರುತ್ತೆ. ಮೋರ್ ಮೇಲೆ ಕ್ಲಿಕ್ನ ಮಾಡಿ, ಅಕ್ಸೆಪ್ಟ್ ಕೊಡಿ. ಸೊ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ವೆಯ್ಟ್ ಮಾಡಿ. ಈ ಥರ ರಾಕಿ ಲಿಕೇಶ್ ಅಂತ ಹೆಸರು ಬಂದಿದೆ. ಸೊ ಈ ಒಂದು ಚಾನಲ್ ಮೇಲೆ ಕ್ಲಿಕ್ನ ಮಾಡಿ. ರಾಕಿ ಲಿಕೇಶ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಷ್ಟು ಕೆಲಸನ ನೀವು ಮಾಡ್ತು ಅಂತಂದರೆ ಇವಾಗ ನೀವು ಚಾನಲ್ನ ಕ್ರಿಯೇಟ್ ಮಾಡ್ಕೋಬೋದು. ಇನ್ನೂ ಚಾನಲ್ ಕ್ರಿಯೇಟ್ ಆಗಿಲ್ಲ, ಇವಾಗಿಂದ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋ ಪ್ರೋಸೆಸ್ಸು ಸ್ಟಾರ್ಟ್ ಆಗುತ್ತೆ. ಆಯಿತಾ? ಸೊ ನಿಮ್ಮ ಹತ್ರ ಜಿಮೇಲ್ ಐ ಡಿ ಆಲ್ರೆಡಿ ಇತ್ತು ಅಂತಂದರೆ ನಾನು ಆವಾಗಲೇ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ, ಐ ಡಿ ಪಾಸ್ವರ್ಡ್ ಹಾಕ್ಬಿಟ್ಟು
ಇಲ್ಲಿ ಈ ಪೇಜಿಗೆ ಬರ್ಬೋದು. ಜಿಮೇಲ್ ಅಕೌಂಟ್ ಇಲ್ಲ ಅಂತಂದವರು ಇಷ್ಟೊತ್ತು ನಾನು ಏನು ಹೇಳಿದೆ ಅದನ್ನು ನೀವು ಮಾಡಬೇಕಾಗುತ್ತೆ. ಓಕೆ, ಸೊ ಈಗ ಇಲ್ಲಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ನಿಮ್ಮ ಹೆಸರೆಲ್ಲ ಬರುತ್ತೆ. ಇಲ್ಲಿ ಕೆಳಗಡೆ ಕ್ರಿಯೇಟ್ ಎ ಚಾನಲ್ ಅಂತಿದೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿಂದ ಶುರುವಾಗುತ್ತೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡುವಂಥ ಪ್ರೋಸೆಸ್ಸು. ಮೊದಲನೇದು ಪ್ರೊಫೈಲ್ ಪಿಕ್ಚರು, ಆಯಿತಾ. ಈಗ ನನ್ನ ಲಕ್ಕಿ ಲಿಕೇಶ್ ಚಾನಲಲ್ಲಿ ಪ್ರೊಫೈಲ್ ಫೋಟೋ ಇಟ್ಕೊಂಡಿದ್ದೀನಲ್ವಾ, ಈ ಥರ ಒಂದು ಪೋಸ್ಟ್ ಕೊಡ್ತಾ ಇರೋದು. ಆ ಥರ ನೀವು ನಿಮ್ಮ ಒಂದು ಚಾನಲ್ಗೆ ಏನು ಪ್ರೊಫೈಲ್ ಫೋಟೋ ಇಟ್ಕೋಬೇಕು ಅಂತಿದ್ದೀರಾ ಆ ಒಂದು ಫೋಟೋನ ನೀವು ಇಲ್ಲಿ ಸೆಟ್ ಮಾಡ್ಕೋಬೇಕು. ಜಸ್ಟ್ ಇಲ್ಲಿ ಪಿಕ್ಚರ್ ಅಂತಿದೆ ನೋಡಿ, ಇಲ್ಲಿ ಕ್ಯಾಮ್ರಾದೊಂದು ಸಿಂಬಲ್ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಗ್ಯಾಲರಿ ಓಪನ್ ಆಗುತ್ತೆ. ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಆ್ಯಸ್ ಎ ಪ್ರೊಫೈಲ್ ಪಿಕ್ಚರ್ ಅಂತ ನೀವು ಕೊಡ್ತು ಅಂತಂದರೆ ಆ ಒಂದು ಫೋಟೋ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಆಗುತ್ತೆ, ಪ್ರೊಫೈಲ್ ಫೋಟೋಗೆ. ಓಕೆ, ಈಗ ಅಪ್ಲೋಡ್ ಆಗಿದೆ. ಅದಾದಮೇಲೆ ನೇಮ್ ಅಂತಿರುತ್ತೆ. ಸೊ ನಿಮ್ಮ ಚಾನಲ್ ನೇಮ್ ಏನಂತ ಇಟ್ಕೋಬೇಕು ಅಂತ ಇದ್ದೀರಾ ಅದನ್ನು ನೀವು ಇಲ್ಲಿ ಟೈಪ್ ಮಾಡ್ಕೋಬೇಕಾಗತ್ತೆ. ನಾನು ಈಗ ರಾಕಿ ಲಿಕೇಶ್ ಅಂತ ಟೈಪ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ಓಕೆ, ಅದೇ ಥರ ಆದಮೇಲೆ ಇಲ್ಲಿ ಹ್ಯಾಂಡಲ್ ಅಂತ ಬರುತ್ತೆ. ಹ್ಯಾಂಡಲ್ ಅಂತಂದರೆ ಏನು ಅಂತಂದರೆ, ಈಗ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಐ ಡಿ ಎಲ್ಲ ಇರುತ್ತಲ್ವ, ಯೂಸರ್ ನೇಮು ಇದೆಲ್ಲ, ಅದೇ ಥರ ಇದು ಕೂಡ ಹ್ಯಾಂಡಲ್ ಅಂತ. ಸೊ ಇದು ನಿಮಗೆ ಒಂಥರ ಯಾರಾದರೂ ನಿಮ್ಮ ಚಾನಲ್ ಸರ್ಚ್ ಮಾಡಬೇಕು ಅಂತಂದರೆ ಆ ಒಂದು ಹ್ಯಾಂಡಲ್ ಹಾಕಿದ್ರೆ ಸಾಕು. ಈ ಎಕ್ಸಾಂಪಲ್ ನಂದು ಲಕ್ಕಿ ಲಿಕೇಶ್ ಅಂತ ಹ್ಯಾಂಡಲ್ ಇದೆ, ಅದನ್ನು ಹೆಸರು ಹಾಕಿದ್ರೆ @ಲಕ್ಕಿ ಲಿಕೇಶ್ ಅಂತ ಹಾಕಿದ್ರೆ ನನ್ನ ಚಾನಲ್ ಬರುತ್ತೆ. ಹಂಗೆ ನಿಮ್ಮ ಚಾನಲ್ಗೆ ನೀವು ಹ್ಯಾಂಡಲ್ ಇಟ್ಕೋಬೋದು. ಇಲ್ಲಿ ಪೆನ್ಸಿಲ್ ಮೇಲೆ ಕ್ಲಿಕ್ನ ಮಾಡಿ. ಸೊ ನಿಮಗೆ ಏನು ಹೆಸರು ಇಟ್ಕೋಬೇಕು, ಹ್ಯಾಂಡಲ್ಲು ಏನಂತ ಇಟ್ಕೋಬೇಕು ಅಂತ ಇದ್ದೀರಾ ಅದನ್ನು ನೀವು ಇಲ್ಲಿ ಟೈಪ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ನಿಮ್ಮ ಒಂದು ಚಾನಲ್ ಹ್ಯಾಂಡಲ್ ಆಗುತ್ತೆ, ಆಯಿತಾ. ಈ 3 ಸ್ಟೆಪ್ನ ನೀವು ಮಾಡ್ಕೊಳ್ಳಿ. ಇದನ್ನು ಮಾಡಿಕೊಂಡು ಇಲ್ಲಿ ಕೆಳಗಡೆ ಕ್ರಿಯೇಟ್ ಎ ಚಾನಲ್ ಅಂತಿದೆ ನೋಡಿ, ಕ್ರಿಯೇಟ್ ಚಾನಲ್ ಅಂತ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಸೊ ನಿಮಗೆ ಲೋಡ್ ಆಗಿಬಿಟ್ಟು ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಈಗ ಮತ್ತೆ ನೀವಿಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲಿ ವ್ಯೂ ಚಾನಲ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವಿಲ್ಲಿ ನೋಡ್ಬೋದು ನಿಮ್ಮ ಒಂದು ಚಾನಲ್ ಕ್ರಿಯೇಟ್ ಆಗಿರುತ್ತೆ. ಅರ್ಥ ಆಯಿತಾ? ಇಲ್ಲಿಗೆ ಕೆಲಸ ಮುಗಿಲಿಲ್ಲ, ಇನ್ನೂ ತುಂಬ ಇದೆ ಮಾಡೋದು. ಅದಕ್ಕೆ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಕೊನೆ ತನಕ ನೋಡಿ ಅಂತ ಹೇಳಿದ್ದು. ಈಗ ತುಂಬ ಇಂಪಾರ್ಟೆಂಟ್ ಸ್ಟೆಪ್ಸ್ಗಳು ನೀವು ಮಾಡಬೇಕಾಗಿರೋದು ಏನು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಪ್ರೊಫೈಲ್ ಫೋಟೋ ಇನ್ನೂ ಬಂದಿಲ್ಲ, ತಲೆ ಕೆಡಿಸ್ಕೊಬಿಡಿ, ಬರುತ್ತೆ ನೋಡಿ. ಬ್ಯಾಕಿಗೆ ಬಂದರೆ ಇಲ್ಲಿ ತೋರಿಸ್ತದೆ, ಬಟ್ ಇಲ್ಲಿ ಒಳಗಡೆ ತೋರಿಸ್ತಾ ಇಲ್ಲ. ಖಂಡಿತವಾಗ್ಲೂ ಲೋಡ್ ಆಗುತ್ತೆ. ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ, ಅಪ್ಡೇಟ್ ಆಗಿರುತ್ತೆ. ಓಕೆ, ಇದ್ರ ಬಗ್ಗೆ ನೀವೇನು ಚಿಂತೆ ಮಾಡೋಕೋಬಿಡಿ. ಅಪ್ಡೇಟ್ ಮಾಡಿದೆ, ಪ್ರೊಫೈಲ್ ಫೋಟೋ ಅಪ್ಲೋಡ್ ಆಗಲಿಲ್ಲ ಅದು ಇದು ಅಂತ. ಅಪ್ಲೋಡ್ ಮಾಡಿದ್ದೀರಾ ಅಂತಂದರೆ ಅಪ್ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಹೊಸ ಚಾನಲ್ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಓಕೆ, ಈಗ ಇಷ್ಟು ಸ್ಟೆಪ್ಸ್ ಇಷ್ಟು ಸ್ಟೆಪ್ಸು ನೀವು ಮಾಡಾದಮೇಲೆ ಓಕೆ ಏನು ಮಾಡಬೇಕು ಅಂತಂದರೆ ನಿಮ್ಮ ಫೋನಲ್ಲಿ ಕ್ರೋಮ್ ಆ್ಯಪನ್ನು ಓಪನ್ ಮಾಡ್ಕೋಬೇಕು. ಅರ್ಥ ಆಯಿತಾ? ಕ್ರೋಮ್ ಆ್ಯಪನ್ನು ನೀವು ಓಪನ್ ಮಾಡ್ಕೊಳ್ಳಿ. ಈಗ ನಾನು ಓಪನ್ ಮಾಡ್ಕೊಳ್ತೀನಿ ಕ್ರೋಮ್ ಆ್ಯಪನ್ನು. ಓಪನ್ ಮಾಡಿಕೊಂಡು ಓಕೆ ಗೈಸ್, ನೀವು ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಂಡು studio.youtube.com ಅಂತ ಈ ಥರ ನೀವು ಸರ್ಚ್ನ ಮಾಡಬೇಕು. ಸರ್ಚ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೊದಲನೇ ಆಪ್ಷನ್ ಇದೆ ನೋಡಿ, ಯೂಟ್ಯೂಬ್ ಸ್ಟುಡಿಯೋ ಅಂತ. ಇದನ್ನು ಸೆಲೆಕ್ಟ್ ಮಾಡಿ ನೀವು ಕಂಟಿನ್ಯೂ ಟು ಸ್ಟುಡಿಯೋ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಸೊ ನಿಮಗೆ ಲೋಡ್ ಆಗಿಬಿಟ್ಟು ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಓಕೆ, ಸೊ ನೀವು ಇಲ್ಲಿ ಝೂಮ್ನ ಮಾಡಿ ವೆಲ್ಕಮ್ ಟು ಯೂಟ್ಯೂಬ್ ಸ್ಟುಡಿಯೋ ಅಂತ ಇರುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ. ಇಷ್ಟನ್ನು ನೀವು ಮಾಡಿದ್ಮೇಲೆ ಇವಾಗ ನಾನು ಹೇಳುವಂಥ ಕೆಲಸನ ನೀವು ಮಾಡಬೇಕಾಗತ್ತೆ. ನೋಡಿ, ಈಗ ನಾನು ಝೂಮ್ ಮಾಡಿದ್ರೆ ಇಲ್ಲಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ, ವ್ಯೂಸ್ ಎಷ್ಟಿದೆ ಅನ್ನೋದೆಲ್ಲವೂ ಕೂಡ ತೋರಿಸ್ತದೆ. ಚಾನಲ್ ಎಲ್ಲವೂ ಕೂಡ ಕ್ರಿಯೇಟ್ ಆಗಿದೆ, ಆಮೇಲೆ ಪ್ರೊಫೈಲ್ ಫೋಟೋನು ಕೂಡ ಅಪ್ಡೇಟ್ ಆಗಿದೆ, ನೀವು ಇಲ್ಲಿ ನೋಡ್ಬೋದು. ಓಕೆ, ಸೊ ಇಲ್ಲಿ ಸ್ವಲ್ಪ ಝೂಮ್ ಔಟ್ ಮಾಡಿ ಕೆಳಗಡೆಗೆ ಬಂತು ಅಂತಂದರೆ, ಲೆಫ್ಟ್ ಸೈಡು ಫುಲ್ಲು ಕೆಳಗಡೆಗೆ ನೀವು ಬಂತು ಅಂತಂದರೆ ಇಲ್ಲಿ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಇದೆ. ಈ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಡಿ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಏನೇನೋ ಆಪ್ಷನ್ಸ್ಗಳು ಬರುತ್ತೆ. ಮೊದಲನೇ ಆಪ್ಷನ್ನು ಜನರಲಲ್ಲಿ ನಿಮಗೆ $US ಅಂತ ಸೆಲೆಕ್ಟ್ ಆಗಿರಬೇಕು. ಇನ್ ಕೇಸ್ ಸೆಲೆಕ್ಟ್ ಆಗಿಲ್ಲ ಅಂತಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈಗ ಅದು USD ಅಂತಲೇ ಇದೆ, ಇದನ್ನೇನು ಮಾಡೋಕ್ಕೋಗ್ಬೇಡಿ. ಈಗ ಇಲ್ಲಿ ಚಾನಲ್ ಅಂತಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಬೇಸಿಕ್ ಇನ್ಫೋ ಅಂತ ಬರುತ್ತೆ. ಇಲ್ಲಿ ಕಂಟ್ರಿ ಆಫ್ ರೆಸಿಡೆನ್ಸ್ ಅಂತಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ನಿಮ್ಮ ಒಂದು ಕಂಟ್ರಿನ ನೀವು ಸೆಲೆಕ್ಟ್ ಮಾಡಬೇಕು, ಆಯಿತಾ. ಸೊ ನಿಮ್ಮ ಒಂದು ಕಂಟ್ರಿ ಯಾವುದು ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟ್. ಇದನ್ನೆಲ್ಲ ನೀವು ಮಾಡಲೇಬೇಕು, ಆಯಿತಾ. ಸೊ ಇಲ್ಲಿ ನಿಮಗೆ ಇಂಡಿಯಾ ಅಂತ ಇರುತ್ತೆ. ಸೊ ನೀವು ಇಂಡಿಯಾದಿಂದ ಮಾಡ್ತಾಯಿದ್ದೀರಾ ಅಂತಂದರೆ ಇಂಡಿಯಾನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕೀವರ್ಡ್ಸ್ ಅಂತಿದೆ, ಆಯಿತಾ. ಇದೇನಪ್ಪ ಅಂತಂದರೆ ನೋಡಿ, ಇದು ತುಂಬ ಇಂಪಾರ್ಟೆಂಟು. ನಿಮ್ಮ ಚಾನಲ್ ಯಾರಾದರೂ ಸರ್ಚ್ ಮಾಡಿದ್ರೆ ಬರಬೇಕು ಅಂತಂದರೆ ಕೀವರ್ಡ್ಸ್ ಆ್ಯಡ್ ಮಾಡಬೇಕು. ಈಗ ಎಕ್ಸಾಂಪಲ್ ನಂದು ಲಕ್ಕಿ ಲಿಕೇಶ್ ಅಂತ ಚಾನಲ್ಲು ಅಲ್ವಾ. ಸೊ ಲಕ್ಕಿ ಲಿಕೇಶ್ ಅಂತ ಒಂದು ಕೀವರ್ಡ್ ಇಟ್ಟಿರ್ತೀನಿ, ಲಿಕೇಶ್ ಅಂತ ಒಂದು ಕೀವರ್ಡ್ ಇಟ್ಟಿರ್ತೀನಿ, ಲಿಕೇಶ್ ಕುಮಾರ್ ಅಂತ ಒಂದು ಕೀವರ್ಡ್ ಇಟ್ಟಿರ್ತೀನಿ. ಯಾರೇ ಆದರೂ ನನ್ನ ಚಾನಲ್ನ ಲಿಕೇಶ್ ಅಂತ ಸರ್ಚ್ ಮಾಡಿದ್ರೆ ಲಕ್ಕಿ ಲಿಕೇಶ್ ಚಾನಲ್ ಬರುತ್ತೆ, ಲಿಕೇಶ್ ಕುಮಾರ್ ಅಂತ ಸರ್ಚ್ ಮಾಡಿದ್ರೆ ನನ್ನ ಚಾನಲ್ ಬರಬೇಕು. ಅದಕ್ಕೋಸ್ಕರ ಕೀವರ್ಡ್ನ ನೀವು ಇಟ್ಕೋಬೇಕಾಗುತ್ತೆ. ಸೊ ತುಂಬ ಜನ ಚಾನಲ್ ಕ್ರಿಯೇಟ್ ಮಾಡಿರ್ತೀರ, ಬಟ್ ಕೀವರ್ಡ್ ಇಟ್ಕೊಂಡಿರಲ್ಲ. ಹಾಗಾಗಿ ನೀವು ಕೀವರ್ಡ್ ಇಟ್ಕೋಬೇಕು. ಕೀವರ್ಡ್ ಹೆಂಗೆ ಇಟ್ಕೊಳ್ಳೋದು? ತುಂಬ ಸಿಂಪಲ್. ಈ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನೀವು ಏನು ಕೀವರ್ಡ್ ಇಟ್ಕೋಬೇಕು ಅಂತ ಇದ್ದೀರಾ ಅದನ್ನು ಇಟ್ಕೊಳ್ಳಿ. ಈಗ ನಾನು ರಾಕಿ ಲಿಕೇಶ್ ಅಂತ ನಾನು ಚಾನಲ್ ಕ್ರಿಯೇಟ್ ಮಾಡಿರೋದು. ರಾಕಿ ಲಿಕೇಶ್ ಅಂತ ಒಂದು ಕೀವರ್ಡ್ ಆ್ಯಡ್ ಮಾಡಿ ಎಂಟರ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದೊಂದು ಕೀವರ್ಡ್ ಆ್ಯಡ್ ಆಗುತ್ತೆ. ಇದೇ ಥರ ಲಿಕೇಶ್ ಅಂತ ಇನ್ನೊಂದು ಕೀವರ್ಡು.
ಓಕೆ, ಈ ಥರ ನೀವು ಎಷ್ಟಾದರೂ ಇಟ್ಕೋಬೋದು. ಸೊ ಇಷ್ಟು ವರ್ಡ್ಸ್ ಲಿಮಿಟ್ ಅಂತ ಇರುತ್ತೆ, ಅಷ್ಟು ವರ್ಡ್ಸ್ನ ನೀವು 500 ವರ್ಡ್ಸ್ ಲಿಮಿಟ್ ಇದೆ. ಸೊ 500 ವರ್ಡ್ಸ್ನ ಇಟ್ಬಿಟ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ಇಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಡು ಯು ವಾಂಟ್ ಟು ಸೆಟ್ ಯುವರ್ ಚಾನಲ್ ಆ್ಯಸ್ ಮೇಡ್ ಫಾರ್ ಕಿಡ್ಸ್ ಅಂತಿದೆ ನೋಡಿ. ಇದರಲ್ಲಿ ನಿಮಗೆ 3 ಆಪ್ಷನ್ ಇರುತ್ತೆ. ಇದನ್ನು ನೀವು ಸೆಲೆಕ್ಟ್ ಮಾಡಬೇಕು, ತುಂಬ ಇಂಪಾರ್ಟೆಂಟು. ನೋಡಿ, ನೀವೇನಾದರೂ ಮಕ್ಳಿಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀರಾ, ಚಿಕ್ಕ ಮಕ್ಳಿಗೋಸ್ಕರ ನೀವು ಯೂಟ್ಯೂಬ್ ಚಾನಲ್ನ ಮಾಡಿ ಅವ್ರಿಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀರಾ, ಕೇವಲ ಅವ್ರಿಗೋಸ್ಕರ ಅಂತಂದರೆ ಇಲ್ಲಿ ಎಸ್ ಅಂತಿದೆ ನೋಡಿ, ಎಸ್ಸನ್ನು ಸೆಲೆಕ್ಟ್ ಮಾಡಬೇಕು. ನೀವು ಮಕ್ಳಿಗೋಸ್ಕರ ನೀವು ವೀಡಿಯೋ ಮಾಡ್ತಾಯಿಲ್ಲ ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡಬೇಕು. ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಎಲ್ರಿಗೋಸ್ಕರನೂ ಕೂಡ ವೀಡಿಯೋ ಮಾಡೋದು, ಹಾಗಾಗಿ ನಾನು ನೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಇದು ನಿಮಗೆ ಬಿಟ್ಟಿದ್ದು. ನೀವೇನು ವೀಡಿಯೋ ಮಾಡ್ತೀರಾ, ಯಾರಿಗೋಸ್ಕರ ವೀಡಿಯೋ ಮಾಡ್ತೀರಾ ಅದನ್ನು ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಮಕ್ಳಿಗೋಸ್ಕರ ಮಾಡ್ತಾಯಿದ್ದೀರಾ ಅಂತಂದರೆ ಎಸ್ಸು, ಮಕ್ಳಿಗೋಸ್ಕರ ವೀಡಿಯೋ ಮಾಡ್ತಾಯಿಲ್ಲ ಅಂತಂದರೆ ನೋ. ಓಕೆ, ಸೊ ಇದಿಷ್ಟು ಕತೆ. ಅದಾದಮೇಲೆ ಇಲ್ಲಿ ಫೀಚರ್ ಎಲಿಜಿಬಿಲಿಟಿ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್ ಗೈಸ್. ಓಕೆ, ಸೊ ಇಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಫೀಚರ್ ಅಂತಿದೆ. ಸೊ ಇದು ಎನೇಬಲ್ ಆಗಿರುತ್ತೆ, ಆಟೋಮೆಟಿಕಲಿ ಎನೇಬಲ್ ಆಗಿದೆ. ನೀವು ನೋಡ್ಬೋದು ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ಸೊ ನಿಮ್ಗೆ ಎನೇಬಲ್ ಆಗಿರುತ್ತೆ. ನಾನು ಹೇಳೋ ಪ್ರೊಸೆಸ್ ಎಲ್ಲ ಮಾಡಿದ್ದೀರಾ ಅಂತಂದರೆ ಇದು ಎನೇಬಲ್ ಆಗಿರುತ್ತೆ. ಓಕೆ, ಇಲ್ಲಿ ಎರಡನೇದಿದೆ ನೋಡಿ, ಇಂಟರ್ಮೀಡಿಯೇಟ್ ಫೀಚರ್ಸ್ ಅಂತ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಎಲಿಜಿಬಲ್ ಅಂತಿದೆ, ಇನ್ನೂ ಎಲಿಜಿಬಲ್ ಆಗಿಲ್ಲ, ಎನೇಬಲ್ ಆಗಿಲ್ಲ. ಇದನ್ನು ನೀವು ಆನ್ ಮಾಡಬೇಕು, ಎಲಿಜಿಬಲ್ ಮಾಡಬೇಕು. ಇದನ್ನು ಆನ್ ಮಾಡಿದ್ರೆ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ 15 ನಿಮಿಷಕ್ಕಿಂತ ಹೆಚ್ಚು ಹೊತ್ತು ವೀಡಿಯೋನ ಹಾಕ್ಬೋದು, ಅಷ್ಟು ಡ್ಯೂರೇಷನ್ ಇರುವಂಥ ವೀಡಿಯೋನ. ಆಮೇಲೆ ಯೂಟ್ಯೂಬಲ್ಲಿ ತಮ್ನೇಲ್ನ ಹಾಕ್ಬೋದು. ತಮ್ನೇಲ್ ಅಂತಂದರೆ ಇವಾಗ ಯಾವುದೇ ಒಂದು ಯೂಟ್ಯೂಬ್ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಒಂದು ಫೋಟೋ ಇರುತ್ತಲ್ಲ, ಅದನ್ನು ಯೂಟ್ಯೂಬ್ ತಮ್ನೇಲ್ ಅಂತ ಹೇಳ್ತೀವಿ. ಅದನ್ನು ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಹಾಕಬೇಕು ಅಂತಂದರೆ ಈ ಇಂಟರ್ಮೀಡಿಯೇಟ್ ಫೀಚರ್ನ ನೀವು ಎನೇಬಲ್ ಮಾಡಿರಬೇಕು. ಅದಾದಮೇಲೆ ನೀವು ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ನ ಮಾಡಬೇಕು. ಯೂಟ್ಯೂಬಲ್ಲಿ ಲೈವ್ ಬರ್ತಾ ಇರ್ತಾರೆ ಯೂಟ್ಯೂಬರ್ಸ್ಗಳು, ಮಾತಾಡ್ತಾ ಇರ್ತಾರೆ ಲೈವಲ್ಲಿ. ಆ ಥರ ನೀವು ಕೂಡ ಮಾಡಬೇಕು ನಿಮ್ಮ ಚಾನಲಲ್ಲಿ ಅಂತಂದರೆ ಇದನ್ನು ಎನೇಬಲ್ ಮಾಡಬೇಕು. ಈಗ ಇದನ್ನು ಎನೇಬಲ್ ಮಾಡೋದು ಹೇಗೆ? ತುಂಬ ಸಿಂಪಲ್ಲು. ಇಲ್ಲಿ ರೈಟ್ ಸೈಡಿಗೆ ಬನ್ನಿ, ಇಲ್ಲಿ ವೆರಿಫೈ ಫೋನ್ ನಂಬರ್ ಅಂತಿದೆ. ನಿಮ್ಮ ಒಂದು ಫೋನ್ ನಂಬರ್ ವೆರಿಫೈ ಮಾಡಿದ್ರೆ ಸಾಕು, ಇದು ಎಲಿಜಿಬಲ್ ಆಗೋಗುತ್ತೆ, ಎನೇಬಲ್ ಆಗೋಗುತ್ತೆ. ಆಯಿತಾ? ನಿಮ್ಮ ಹತ್ರ ಫೋನ್ ನಂಬರ್ ಇರುತ್ತೆ, ಆ ಫೋನ್ ನಂಬರ್ ಎಂಟರ್ ಮಾಡಿಬಿಟ್ಟು ಒಂದು ಮೆಸೇಜ್ ಬರುತ್ತೆ OTP, ಆ OTPನ ಎಂಟರ್ ಮಾಡಿದ್ರೆ ಫೋನ್ ನಂಬರ್ ವೆರಿಫೈ. ಈಗ ನಾನು ಇಲ್ಲಿ ವೆರಿಫೈ ಫೋನ್ ನಂಬರ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಸೊ ನನಗೆ ಲೋಡ್ ಆಗಿಬಿಟ್ಟು ನನಗೆ ಒಂದು ಇಂಟರ್ಫೇಸ್ ಬರುತ್ತೆ. ಆಯಿತಾ? ಸೊ ಇಲ್ಲಿ ನೀವು ನೋಡ್ಬೋದು ಈ ಥರ ಒಂದು ಇಂಟರ್ಫೇಸ್ ಬಂದಿದೆ. ಇಲ್ಲಿ ಟೆಕ್ಸ್ಟ್ ಮೀ ವಿತ್ ವೆರಿಫಿಕೇಷನ್ ಕೋಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಕಂಟ್ರಿನ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ವಾಟ್ ಈಸ್ ಯುವರ್ ಫೋನ್ ನಂಬರ್ ಅಂತಿದೆ ನೋಡಿ, ಇಲ್ಲಿ ನಿಮ್ಮ ಒಂದು ಫೋನ್ ನಂಬರ್ನ ಎಂಟರ್ ಮಾಡಿ ಗೆಟ್ ಕೋಡ್ ಮೇಲೆ ಕ್ಲಿಕ್ನ ಮಾಡಿ ನಿಮಗೊಂದು OTP ಬರುತ್ತೆ. ನಾನು ಇದಿಷ್ಟನ್ನು ಕೂಡ ಫಿಲ್ ಮಾಡ್ಕೊಳ್ತೀನಿ ಫಸ್ಟು. ಸೊ ಇವಾಗ ನಾನು ಕೋಡನ್ನು ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಫೋನ್ ನಂಬರ್ ವೆರಿಫೈಡ್ ಅಂತ ಬಂತು. ಇಷ್ಟನ್ನು ಮಾಡ್ತು ಅಂತಂದರೆ ಅಲ್ಲಿ ಎರಡನೇ ಸ್ಟೆಪ್ ಏನಿತ್ತು ಇಂಟರ್ಮೀಡಿಯೇಟು, ಅದು ಆನ್ ಆಗಿರುತ್ತೆ, ಎನೇಬಲ್ ಆಗಿರುತ್ತೆ. ಬೇಕಾದ್ರೆ ಇವಾಗ ನಾನು ಬ್ಯಾಕಿಗೆ ಹೋಗಿ ತೋರಿಸ್ತೀನಿ ನಾನು ನಿಮಗೆ. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು ಎನೇಬಲ್ ಆಗಿದೆ. ಓಕೆ, ಸೊ ಈಗ ಮೂರನೇದು ಅಡ್ವಾನ್ಸ್ಡ್ ಫೀಚರ್ಸ್ ಅಂತ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಏನೇನೋ ಆಪ್ಷನ್ಸ್ಗಳು ಸಿಗುತ್ತೆ ಇದರಲ್ಲಿ. ಸೊ ನೀವು ಇಲ್ಲಿ ನೋಡ್ಬೋದು ಅಪೀಲ್ ಕಂಟೆಂಟ್ ID ಕ್ಲೈಮ್ಸು, ಮತ್ತು ಕ್ರಿಯೇಟ್ ಮೋರ್ ಲೈವ್ ಸ್ಟ್ರೀಮ್ಸು, ಅಪ್ಲೋಡ್ ಮೋರ್ ವೀಡಿಯೋಸ್ ಡೈಲಿ, ಕ್ರಿಯೇಟ್ ಮೋರ್ ಶಾರ್ಟ್ಸು. ನೀವು ಪ್ರತಿದಿನ ವೀಡಿಯೋಸ್ಗಳು ಹಾಕೋದು, ಶಾರ್ಟ್ಸ್ ಹಾಕೋದು, ಇದೆಲ್ಲ ಎನೇಬಲ್ ಆಗಬೇಕು ಅಂತಂದರೆ ನೀವು ಇದನ್ನು ಎನೇಬಲ್ ಮಾಡಬೇಕು, ಅಡ್ವಾನ್ಸ್ಡ್ ಫೀಚರು. ಜೊತೆಗೆ ಇಂಪಾರ್ಟೆಂಟು, ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂತಂದರೆ ಇದನ್ನು ಕಂಪಲ್ಸರಿ ನೀವು ಎನೇಬಲ್ ಮಾಡಲೇಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಲಿಜಿಬಲ್ ಟು ಅಪ್ಲೈ ಫಾರ್ ಮಾನಿಟೈಸೇಷನ್ ಅಂತ. ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಸೊ ನೀವು ಇದಕ್ಕೆ ಎನೇಬಲ್ ಮಾಡ್ಕೋಬೇಕು. ಇದನ್ನು ಮಾಡೋದು ಹೆಂಗೆ? ಆಕ್ಸೆಸ್ ಫೀಚರ್ಸ್ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಲೋಡ್ ಆಗಿಬಿಟ್ಟು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು 3 ಆಪ್ಷನ್ ಬರುತ್ತೆ. ಇದೇನು ಅಂತಂದರೆ ತುಂಬ ಸಿಂಪಲ್, ಏನು ಭಯಪಡೋ ಅವಶ್ಯಕತೆ ಇಲ್ಲ. ಒಂದು ಯೂಸ್ ವಿಡಿಯೋ ವೆರಿಫಿಕೇಷನ್ ಅಂತಿದೆ, ಇನ್ನೊಂದು ಯೂಸ್ ಯುವರ್ ವ್ಯಾಲಿಡ್ ID ಅಂತಿದೆ, ಇನ್ನೊಂದು ಬಿಲ್ಡ್ ಚಾನಲ್ ಹಿಸ್ಟ್ರಿ ಅಂತಿದೆ. ನೋಡಿ, ಮೊದಲನೇದೇನು ಅಂತಂದರೆ ನಿಮಗೆ ಒಂದು ಲಿಂಕ್ ಕಳಿಸ್ತಾರೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ ನೀವು ವೀಡಿಯೋ ವೆರಿಫಿಕೇಷನ್ ಮಾಡಬೇಕು. ನಿಮ್ಮ ವೀಡಿಯೋನ ರೆಕಾರ್ಡ್ ಮಾಡಿ ಸೆಂಡ್ ಮಾಡ್ತು ಅಂತಂದರೆ 24 ಅವರ್ಸ್ ಒಳಗಡೆ ವೆರಿಫೈ ಮಾಡ್ತಾರೆ. ಅಷ್ಟೇ, ಅದೊಂದು ಮಾಡಿದ್ರೆ ಮುಗೀತು. 3ನೇ ಆಪ್ಷನ್ನು ಎನೇಬಲ್ ಆಗುತ್ತೆ. ಎರಡನೇದಾಯ್ತಲ್ಲ ಹಂಗೆ. ನಿಮ್ಗೆ ಅದನ್ನು ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಇಲ್ಲಿ ವ್ಯಾಲಿಡ್ ID ಅಂತಿದೆ ನೋಡಿ, ಯೂಸ್ ಯುವರ್ ವ್ಯಾಲಿಡ್ ID. ನಿಮ್ಮ ಹತ್ರ ಏನಾದರೂ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ID ಈ ಥರ ಇತ್ತು ಅಂತಂದರೆ ಅದನ್ನು ಜಸ್ಟ್ ಅಪ್ಲೋಡ್ ಮಾಡಿದ್ರೆ, ಫ್ರಂಟ್ ಟು ಬ್ಯಾಕು ಫೋಟೋನ ಅಪ್ಲೋಡ್ ಮಾಡಿದ್ರೆ ವೆರಿಫೈ ಮಾಡ್ತಾರೆ. ಈ ಥರನೂ ಕೂಡ ವೆರಿಫೈ ಮಾಡ್ಕೋಬೋದು. 3ನೇ ಆಪ್ಷನ್ ಎನೇಬಲ್ ಆಗುತ್ತೆ. ಅಥವಾ ನೀವು ಒಂದು 2-3 ತಿಂಗಳು ನಿಮ್ಮ ಚಾನಲ್ ನೀವು ಸುಮ್ಮನೆ ವೀಡಿಯೋಗಳು ಅದು ಇದು ನೋಡ್ತಾ ಇತ್ತು ಅಂತಂದರೆ ಆಟೋಮೆಟಿಕಲಿ ಎನೇಬಲ್ ಆಗುತ್ತೆ. ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಸೊ ನಾನು ನೀವು ಯಾವುದು ಕಂಫರ್ಟಬಲ್ ಆಗಿದ್ದೀರಾ ಅದನ್ನು ಚೂಸ್ ಮಾಡ್ಕೊಳ್ಳಿ. ಈಗ ಎಕ್ಸಾಂಪಲ್ ನಾನು ನಿಮಗೆ ವೀಡಿಯೋ ವೆರಿಫಿಕೇಷನ್ದು ನಾನು ನಿಮಗೆ ತೋರಿಸ್ಬಿಡ್ತೀನಿ. ಅದನ್ನು ಮಾಡಬೇಕು ಅಂತಂದರೆ ಸೊ ಸಿಂಪಲ್ಲು ಇಲ್ಲಿ ಯೂಸ್ ವೀಡಿಯೋ ವೆರಿಫಿಕೇಷನ್ ಅಂತಿದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ನಿಮ್ಮ ಒಂದು ಇಮೇಲ್ IDಗೆ ಒಂದು ಮೇಲ್ ಬರುತ್ತೆ. ಇಲ್ಲಿ ಗೆಟ್ ಇಮೇಲ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಒಂದು ಇಮೇಲ್ IDಗೆ ಒಂದು ಲಿಂಕ್ ಬಂದಿರುತ್ತೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ವಿಡಿಯೋ ಕ್ಯಾಮ್ರಾ ಓಪನ್ ಆಗುತ್ತೆ. ಆಯಿತಾ? ಸೊ ಕ್ಯಾಮ್ರಾ ಓಪನ್ ಆದಾಗ ಅಲ್ಲಿ ನಿಮಗೆ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ನೀವು ರೈಟಿಗೆ ತಿರುಗಬೇಕು, ಲೆಫ್ಟಿಗೆ ತಿರುಗಬೇಕು ಅಂತ ಅವರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ. ಅದನ್ನು ನೀವು ಮಾಡಿ ಅವ್ರಿಗೆ ಸೆಂಡ್ ಮಾಡ್ತು ಅಂತಂದರೆ 24 ಅವರ್ಸ್ ಒಳಗಡೆ ಸೊ ನಿಮಗೆ ಅವರು
ವೆರಿಫೈ ಮಾಡಿ ಬಿಡ್ತಾರೆ. ಅದಾದಮೇಲೆ ಸೊ ನೀವು ಈ ಆಪ್ಷನ್ ಬಂದು ನೋಡ್ಬೋದು, ಇದು ಎಲಿಜಿಬಲ್ ಆಗಿರುತ್ತೆ. ಇದನ್ನು ನೀವು ಮಾಡ್ಕೊಳ್ಳಿ ಆಯಿತಾ. ಇದನ್ನು ನಾನು ಮಾಡೋಕ್ಕೋಗಲ್ಲ, ಯಾಕೆಂತಂದರೆ ಸುಮ್ಮನೆ ನಾನು ನಿಮಗೆ ಚಾನಲ್ ಕ್ರಿಯೇಟ್ ಮಾಡಿ ತೋರಿಸ್ತಾರೆ, ಅದಕ್ಕೋಸ್ಕರ ಏನೂ ಇಲ್ಲ. ಇಲ್ಲಿ ಇಮೇಲ್ ಐ ಡಿಗೆ ನಿಮ್ಮ ಮೆಸೇಜ್ ಬರುತ್ತೆ, ಒಂದು ಲಿಂಕು, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ ಮಾಡ್ಕೊಳ್ಳಿ. ಇಲ್ಲ ನನಗೆ ಅದೆಲ್ಲ ಬೇಡ ರಿಸ್ಕು ಅಂತಂದರೆ ಸೊ ಪ್ರೂಫ್ ಇತ್ತಲ್ಲ ID ಪ್ರೂಫು, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ, ಫೋಟೋ ಅಪ್ಲೋಡ್ ಮಾಡೋಕ್ಕೆ ಆಪ್ಷನ್ ಬರುತ್ತೆ, ಅಪ್ಲೋಡ್ ಮಾಡ್ಕೊಂಡು ಡನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಮುಗೀತು, 3ನೇ ಆಪ್ಷನ್ನು ಎನೇಬಲ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಆದಮೇಲೆ ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇವಾಗ ನಾನು ಹೇಳುವಂಥ ಆಪ್ಷನ್ಸ್ಗಳನ್ನ ನೀವು ಎನೇಬಲ್ ಮಾಡ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟು. ಸೊ ತುಂಬ ಜನ ಆನ್ ಮಾಡ್ಕೊಳ್ಳಲ್ಲ, ಇದನ್ನು ಆನ್ ಮಾಡ್ಕೊಳ್ಳೇಬೇಕು. ಓಕೆ, ಅದೇನಪ್ಪ ಅಂತಂದರೆ ನೋಡಿ, ಇಲ್ಲಿ ಝೂಮ್ ಮಾಡಿದ್ರೆ ಇಲ್ಲಿ ಕ್ಯಾಟಗರಿ ಅಂತಿದೆ. ಓಕೆ, ಸೊ ನೀವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಾ ಅಂತಂದರೆ ನೀವು ಒಂದು ಕ್ಯಾಟಗರಿ ವೀಡಿಯೋ ಮಾಡಬೇಕು ಅಂತಲೇ ಸ್ಟಾರ್ಟ್ ಮಾಡಿರ್ತಾರೆ. ಈಗ ಎಕ್ಸಾಂಪಲು ಟೆಕ್ನಾಲಜಿ ವೀಡಿಯೋಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಗೇಮಿಂಗ್ ವೀಡಿಯೋಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ವ್ಲಾಗ್ಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಏನು ವೀಡಿಯೋಸ್ ಮಾಡ್ತೀರಾ, ಆ ಒಂದು ಕ್ಯಾಟಗರಿನ ನೀವು ಸೆಲೆಕ್ಟ್ ಮಾಡಬೇಕು. ಅರ್ಥ ಆಯಿತಾ? ಈಗ ನೀವು ಗೇಮಿಂಗ್ ವೀಡಿಯೋಸ್ಗಳನ್ನ ಮಾಡಿಬಿಟ್ಟು ನೀವು ಇಲ್ಲಿ ಟೆಕ್ನಾಲಜಿ ಸೆಲೆಕ್ಟ್ ಮಾಡಿದ್ರೆ ಏನೂ ಯೂಸ್ ಇಲ್ಲ. ಗೇಮಿಂಗ್ ಮಾಡ್ತಾಯಿದ್ದೀರಾ ಅಂತಂದರೆ ಗೇಮಿಂಗ್ ಸೆಲೆಕ್ಟ್ ಮಾಡಬೇಕು. ಯಾಕೆಂತಂದರೆ ನೀವು ಸೆಲೆಕ್ಟ್ ಮಾಡಿದಾಗ ಯೂಟ್ಯೂಬ್ ಅವರು ನಿಮ್ಮ ಚಾನಲ್ನ ಗೇಮರ್ಸ್ಗಳಿಗೆ ಮಾತ್ರ ತೋರಿಸ್ತಾರೆ. ಗೇಮರ್ಸಲ್ಲಿ ಯಾರ್ಯಾರು ಇಂಟ್ರೆಸ್ಟ್ ಇದೆ, ಯಾರ್ಯಾರು ಗೇಮಿಂಗ್ ವೀಡಿಯೋಸ್ ನೋಡ್ತಾರೆ ಯೂಟ್ಯೂಬ್ ವ್ಯೂವರ್ಸ್ಗಳು, ಅವ್ರಿಗೆ ನಿಮ್ಮ ವೀಡಿಯೋಸ್ಗಳನ್ನ ತೋರಿಸ್ತಾರೆ. ಅದಕ್ಕೋಸ್ಕರ ನಿಮ್ಮ ಚಾನಲ್ ಕ್ಯಾಟಗರಿನ ನೀವು ಸೆಲೆಕ್ಟ್ ಮಾಡಬೇಕು. ಸಿಂಪಲ್ಲು, ಇಲ್ಲಿ ಕ್ಯಾಟಗರಿ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲಿ ಆಪ್ಷನ್ಸ್ಗಳು ಬರುತ್ತೆ, ನಿಮ್ಮದು ಯಾವುದು ಕ್ಯಾಟಗರಿ ಇದೆ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಸುಮ್ಮನೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೊಡ್ತೀನಿ. ಇದು ಟೆಕ್ನಾಲಜಿ ವೀಡಿಯೋ ಮಾಡೋರಿಗೆ ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆಯಿತಾ? ಸೊ ಈಗ ಚಾನಲ್ ಕ್ಯಾಟಗರಿ ಸೆಟ್ ಆಯಿತು. ಅಲ್ಲಿಗೆ ನಿಮ್ಮದು 50% ಕೆಲಸ ಮುಗೀತು. ಇನ್ನೊಂದಷ್ಟು ಕೆಲಸ ಇದೆ, ಅದೊಂದು ಮಾಡಿದ್ರೆ ಮುಗೀತು. ಏನಪ್ಪ ಅಂತಂದರೆ ವಿಡಿಯೋ ಲ್ಯಾಂಗ್ವೇಜ್ ಇಲ್ಲಿದೆ ನೋಡಿ, ಲ್ಯಾಂಗ್ವೇಜ್ ಆ್ಯಂಡ್ ಕ್ಯಾಪ್ಷನ್ ಸರ್ಟಿಫಿಕೇಷನ್ ಅಂತ. ಈ ವಿಡಿಯೋ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಲ್ಯಾಂಗ್ವೇಜ್ಗಳು ಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್. ನೀವು ಯಾವ ಲ್ಯಾಂಗ್ವೇಜಲ್ಲಿ ವೀಡಿಯೋ ಮಾಡ್ತಾ ಇದ್ದೀರಾ ಆ ಒಂದು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಇಲ್ಲಿ ಕನ್ನಡ ಹುಡುಕಿ, ಇಲ್ಲಿ ಕನ್ನಡ ಐತೆ ಆಯಿತಾ. ಸೊ ಇಲ್ಲಿ ಕೆ ಅಂತ ಬಂತು ಅಂತಂದರೆ ಇಲ್ಲಿ ಕನ್ನಡ ಇದೆ, ನೀವು ನೋಡ್ಬೋದು. ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೇವ್ ಮೇಲೆ ಕ್ಲಿಕ್ನ ಮಾಡಿ. ಇಷ್ಟು ಮಾಡಿದ್ರೆ ಗೈಸ್ ಮುಗೀತು. ಲ್ಯಾಂಗ್ವೇಜ್ ಯಾಕೆ ಸೆಲೆಕ್ಟ್ ಮಾಡೋದು ಗೊತ್ತಿದೆ ನಿಮಗೆ ಆಯಿತಾ. ಆಡಿಯನ್ಸ್ಗಳು ಕನ್ನಡದ ವೀಡಿಯೋಸ್ಗಳನ್ನ ಯಾರು ನೋಡ್ತಾರೆ ಅವ್ರಿಗೆ ನಿಮ್ಮ ಚಾನಲ್ನ ತೋರಿಸ್ತಾರೆ, ಯೂಟ್ಯೂಬರು ರೀಚ್ ಮಾಡಿಸ್ತಾರೆ ನಿಮ್ಮ ವೀಡಿಯೋಸ್ಗಳನ್ನ. ಆವಾಗ ಆಟೋಮೆಟಿಕಲಿ ನಿಮಗೆ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಓಕೆ, ಇಷ್ಟನ್ನು ಮಾಡ್ತು ಅಂತಂದರೆ ನಿಮ್ಮ ಚಾನಲ್ಲು ಕಂಪ್ಲೀಟಾಗಿ ನೀಟಾಗಿ ಕ್ಲೀನಾಗಿ ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಈಗ ಚಾನಲ್ ಕ್ರಿಯೇಟ್ ಮಾಡೋದನ್ನು ನೋಡಿದ್ರಿ. ಯೂಟ್ಯೂಬಲ್ಲಿ ತುಂಬ ಕೇಳಿದ್ದೀರಾ, ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು ಹೆಂಗೆ, ತಮ್ನೇಲ್ ಹಾಕೋದು ಹೆಂಗೆ, ಯೂಟ್ಯೂಬಲ್ಲಿ ದುಡ್ಡು ಬರುತ್ತಂತೆ, ದುಡ್ಡು ಹೆಂಗೆ ಮಾಡೋದು, ಇದೆಲ್ಲ ಇದೆ ಆಯಿತಾ. ಸೊ ಇದಕ್ಕೋಸ್ಕರ ನೀವು ಕಾಯಬೇಕು. ಖಂಡಿತವಾಗ್ಲೂ ನಾನು ವೀಡಿಯೋ ಮಾಡ್ತೀನಿ. 2024ರಲ್ಲಿ ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ಹೇಳಿದ್ದೀನಿ, ಅಪ್ಲೋಡ್ ಮಾಡೋದು ಹೆಂಗೆ ವೀಡಿಯೋ ಅಂತ ಹೇಳಲ್ವಾ, ಖಂಡಿತ ಹೇಳ್ತೀನಿ. ಪ್ರತಿ ವರ್ಷವೂ ಕೂಡ ಮಾಡ್ತಾ ಬಂದಿದ್ದೀನಿ, ಈ ವರ್ಷವೂ ಕೂಡ ಮಾಡ್ತೀನಿ. ಯಾರ್ಯಾರೆಲ್ಲ ಕಾಯ್ತಾ ಇದ್ದೀರ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವೀಡಿಯೋ ಇಷ್ಟ ಆಯಿತು ಅಂತಾರೆ ದಯವಿಟ್ಟು ಲೈಕ್ ಮಾಡಿ ಗೈಸ್, ಎಲ್ಲನೂ ಕೂಡ ತೋರಿಸಿದ್ದೀನಿ. ಆ್ಯಂಡ್ ಏನೇನು ಬೇಕು ವೀಡಿಯೋಸ್ಗಳು ಮುಂದೆ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳೋರಿಗೆ ಈ ಒಂದು ವೀಡಿಯೋ ತುಂಬ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡು ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್.